ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರಿತಾ ಇದೆ. ಅನುಮತಿ ಪಡೆದಿಲ್ಲ, ಜಾಗ ಖಾಲಿ ಮಾಡಿ ಅಂತ ಪೊಲೀಸರು ಈಗ ಟಾರ್ಚರ್ ಕೊಡ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಧರಣಿ ಮಾಡೋದಾಗಿ ಕಾರ್ಯಕರ್ತರು ಪಟ್ಟಣ ಹಿಡಿದಿದ್ದಾರೆ. ಧರಣಿ ನಿಲ್ಲಲ್ಲ ಎಂತ ಇದ್ದಾರೆ ಒಂದು ಕಡೆ ಕಾರ್ಯಕರ್ತೆಯರು. ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿಗೆ ಇವತ್ತು 3ನೇ ದಿನ. ಅನುಮತಿಯನ್ನ ತೆಗೆದುಕೊಂಡಿಲ್ಲ, ಹಾಗಾಗಿ ಈ ಜಾಗವನ್ನ ಖಾಲಿ ಮಾಡಿ ಅಂತ ಹೇಳಿ ಪೊಲೀಸರು ಧಮಕಿಯನ್ನ ಹಾಕ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಜಾಗವನ್ನ ಬಿಟ್ಟು ನಾವು ಕದಲೋದಿಲ್ಲ ಅನ್ನುವಂತಹ ಆಗ್ರಹ ಒಂದು ಕಡೆ ಕೇಳಿ ಬರ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಚಳಿ ಅನ್ನೋದು ಲೆಕ್ಕಿಸದೆ ಪಾಪ ಮನೆಗಳಲ್ಲಿ ಮಕ್ಕಳನ್ನ, ವಯಸ್ಸಾದಂತಹ ತಂದೆ ತಾಯಿಗಳನ್ನ, ಗಂಡ ಮಕ್ಕಳನ್ನ ಎಲ್ಲರನ್ನ ಬಿಟ್ಟು ಈ ಚಳಿನಲ್ಲಿ, ಕೊರೆಯುವಂತಹ ಚಳಿನಲ್ಲಿ ಬಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಆ ಸ್ಪಾಟ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಅರವಿಂದ್. ಆ ಸಿಚುವೇಶನ್ ಅನ್ನ ನಿಜಕ್ಕೂ ಕೂಡ ನೋಡ್ತಾ ಇದ್ರೆ ಎಂತ ಕೊರೆಯುವಂತಹ ಚಳಿನಲ್ಲಿ ಆ ಹೆಣ್ಣು ಮಕ್ಕಳುಗಳು ನಿಂತ್ಕೊಂಡು ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಇನ್ನಾದ್ರೂ ಕೂಡ ಸ್ಪಂದಿಸ್ತಾ ಇಲ್ವಲ್ಲ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್, ಅಲ್ಲಿನ ಪ್ರತ್ಯಕ್ಷ ವರದಿ? ಖಂಡಿತ ಮಾನಸ, 3ನೇ ದಿನಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಧರಣಿ ಮುಂದುವರೆದಿರುವಂಥದ್ದು. ಸದ್ಯ ಈಗ ಪೊಲೀಸ್ನವರು ಅನುಮತಿ ಇಲ್ಲ, ನೀವು ಈ ಜಾಗವನ್ನು ಖಾಲಿ ಮಾಡಿ ಅನ್ನುವಂತಹ ಒಂದು ಧಮಕಿಯನ್ನು ಹಾಕ್ತಾ ಇರುವಂಥದ್ದು. ಅಂಗನವಾಡಿ ಕಾರ್ಯಕರ್ತೆಯರು ಈ ಒಂದು ಧರಣಿಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಪಟ್ಟಣ ನಡೆದಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳ ಸಮೇತವಾಗಿ ಇಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಇಲ್ಲಿ ಮಲಗಿರುವಂಥದ್ದು. ಇವರಿಗೆ ಅಂದರೆ 2 ದಿನ ಆಯಿತು ಈ ಒಂದು ಜಾಗವನ್ನು ಬಿಟ್ಟು ನೀವು ಖಾಲಿ ಮಾಡಬೇಕು ಅನ್ನುವಂಥ ಒಂದು ಮಾತನ್ನ ಪೊಲೀಸರು ಇವತ್ತು ಬಂದು ಹೇಳಿರುವಂಥದ್ದು. ಅತ್ತ CM ಸಿದ್ದರಾಮಯ್ಯ ಅವರು ಕೂಡ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು, ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಕನಿಷ್ಠ ವೇತನದ ಬೇಡಿಕೆಯನ್ನು ಇಟ್ಟಿದ್ರು. ಅದರ ಬಗೆಗೆ ಇಲಾಖೆಯವರು ಇವತ್ತು ಬಂದು ಹೇಳಿರುವಂಥದ್ದು ಏನಂತಂದರೆ 6,000 ಏನು ಸಹಾಯಕರಿಗಿದೆ ಆ ಒಂದು 6,000ನ 9,000 ಮಾಡುವಂಥದ್ದು, ಹಾಗೆ ಒಂದು 11,000 ಏನಿದೆ ಆ ಒಂದು 15,000 ಮಾಡ್ತೀವಿ. ಈ ಒಂದು ರೀತಿಯಾದಂತಹ ಬದಲಾವಣೆಯನ್ನು ಬಜೆಟ್ನಲ್ಲಿ ಬಜೆಟ್ನಲ್ಲಿ ಮಾಡುವಂತಹ ಚಿಂತನೆಯಲ್ಲಿದ್ದೀವಿ. ಸದ್ಯ ನೀವು ಈ ಒಂದು ಜಾಗವನ್ನು ಬಿಟ್ಟು ಹೋಗಿ ಅನ್ನುವಂಥ ಮಾತನ್ನು ಇಲಾಖೆಯ ಸಿಬ್ಬಂದಿಗಳು ಬಂದು ಹೇಳ್ತಾ ಇದ್ದಾರೆ. ಆದರೆ ಲಿಖಿತ ಪ್ರತಿಯನ್ನು ಕೊಡುವವರೆಗೂ ಕೂಡ ನಾವು ಈ ಒಂದು ಸ್ಥಳದಿಂದ ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಮಾತನ್ನು ಕಾರ್ಯಕರ್ತೆಯರು ಹೇಳ್ತಾ ಇರುವಂಥದ್ದು. ಆದರೆ ಪೊಲೀಸ್ನವರು ಇವತ್ತು ಬಂದು ನೀವು ಈ ಜಾಗವನ್ನು ಖಾಲಿ ಮಾಡಬೇಕು, ಹಾಗೆ ಪೆಂಡಲ್ನವ್ರಿಗೂ ಕೂಡ ಈ ಪೆಂಡಲ್ನ ತೆಗೆದಿದ್ರೆ ನಿನ್ನ ಪರ್ಮಿಷನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಆರೋಪನ ಸದ್ಯ ಕಾರ್ಯಕರ್ತೆಯರು ಮಾಡ್ತಾ ಇರುವಂಥದ್ದು. ಹಾಗಾದರೆ ಏನಾಯಿತು ಅನ್ನೋಂಥದ್ದನ್ನ ಅವರ ಬಾಯಿಂದನೇ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ಪೊಲೀಸ್ನವರು ಬಂದಿದ್ರು ಅನ್ನುವಂಥ ಮಾಹಿತಿ ಬಂತು, ಏನು ಹೇಳಿದ್ರು ಮೇಡಮ್? ಅದೇ ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ, 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು, ಹೆಣ್ಮಕ್ಳು ಕೇಳ್ತಕ್ಕಂಥದ್ದು ಸರಿಯಾಗಿದೆ, ನ್ಯಾಯಯುತವಾದಂಥ ಬೇಡಿಕೆ ಅಂತಂದೇಳಿ ಹೇಳಿ ಮಾಡ್ಬೋದಿತ್ತು. ಯಾಕೆ ಸರ್ಕಾರದವರಿಗೆ ನಾವು ಹೆಣ್ಮಕ್ಳು ಯಾರು ಬೇಡವಾ ಸರ್? ದೊಡ್ಡ ಸಭೆ ಸಮಾರಂಭದಲ್ಲಿ ಹೇಳ್ತೀರಾ, ಮಹಿಳೆಯರೇ ನಮ್ಮ ನಾರಿ ಶಕ್ತಿಯರೇ ತುಂಬ ನಮಗೆ ಸಹಕಾರ ಕೊಡೋದು, ಮಹಿಳೆಯರು ಅಂದರೆ ನಾವು ಪೂಜೆ ಭಾವನೆ ಇಟ್ಟಿರ್ತೀವಿ, ಪೂಜ್ಯ ದೇವರು ಅಂತಂದೇಳಿ ದೇವರು ಪೂಜೆ ಮಾಡಿದರೆ ಮಹಿಳೆಯರ. ಮೇಡಮ್, ಇವಾಗ ಪೊಲೀಸ್ನವರು ಏನು ಹೇಳಿರುವಂಥದ್ದು, ಬಂದು ಅವರು ಪರ್ಮಿಷನ್ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರೆ ಅಂತ? ಹೌದು, ಪೊಲೀಸರು ಅದಾದ ಅಧಿಕಾರಿಗಳು ಹೋದ ನಂತರ ಪೊಲೀಸರು ಬಂದು ನಮ್ಮನ್ನು ಕರೆಸಿ ಮಾತಾಡಿದ್ರು. ನಿಮಗೆ ಕೊಟ್ಟಿದ್ದು 1ನೇ ದಿನ ಅಂಥದ್ರಲ್ಲಿ ನಾವು 3 ದಿನ ಪರ್ಮಿಷನ್ ಕೊಟ್ಟಿದ್ದೀವಿ. ಬಟ್ ಈಗ ನೀವು ಟೆಂಟನ್ನು ಖಾಲಿ ಮಾಡಿ ಅಂತಂದೇಳಿ 7 ಗಂಟೆ ಕರೆದು 7:15 ಕರೆದು ನೀವು ಈಗಲೇ ನೀವು ಎಲ್ಲ ಖಾಲಿ ಮಾಡ್ರಿ ಅಂದರೆ ಸಣ್ಣ ಮಕ್ಕಳು ಕರ್ಕೊಂಡ್ಬಂದಿದ್ದೀವಿ ಹಂಗೆ ಅಂತಂದೇಳಿ. ನಾವು ವಯಸ್ಸಾದಂಥ ಎಲ್ಲ ಕಾರ್ಯಕರ್ತೆ ಸಹಾಯಕರಿದ್ದಾರೆ. ಈಗ ಟೆಂಟ್ ಖಾಲಿ ಮಾಡ್ತೀವಿ ನಾವು, ಅದು ಟೆಂಟ್ನವರ ಇವರು ಹಾಕಿರೋವಂಥ ಸಿಬ್ಬಂದಿನೂ ಕೂಡ ಕರೆಸಿ ನಿಮ್ಮದು ಪರ್ಮಿಷನ್ ಕ್ಯಾನ್ಸಲ್ ಮಾಡಿಸ್ತೀವಿ, ಆ ಪರ್ಮಿಷನ್ ನೀವು ಮುಂದಿನ ಸಲ ಬೇಕು ಅಂದರೆ ನೀನು ಈಗಲೇ ಟೆಂಟ್ ಖಾಲಿ ಮಾಡು ಅಂತಂದೇಳಿ ಹೇಳಿದ್ದಾರೆ. ಬಟ್ ಅವರು ನಮ್ಮ ಈ ಒಂದು ಬೇಡಿಕೆನ ಈಡೇರ್ಸೋಕ್ಕಾಗದೆ ಸರ್ಕಾರ ಅವರಿಗೆ ಪೊಲೀಸ್ ಇಲಾಖೆ ಒತ್ತಡ ತಂದು ನಮ್ಮ ಬೇಡಿಕೆನ ಹತ್ತಿಕ್ಕುವಂಥ ಒಂದು ವಿಚಾರನ ಮಾಡ್ತಾ ಇದೆ. ಹಾಗಾಗಿ ನಾವು ಅದಕ್ಕೇನು ಹೆದರಲ್ಲ, ಈ ಟೆಂಟೇ ಕಿತ್ಕೊಂಡು ಹೋಗ್ಲಿ,
ಹೋಗಲಿ, ಈ ಮತ್ತು ಈ ಕೆಳಗಡೆ ಹಾಸಿರೋದು ಎಲ್ಲದನ್ನೂ ಕಿತ್ಕೊಂಡು ಹೋಗಲಿ. ನಾವು ರೋಡಲ್ಲೇ ನಿಂತು ನಿಮ್ಮ ಸರ್ಕಾರದ ಸ್ಥಿತಿ ಯಾವ ರೀತಿ ಇದೆ, ನಮ್ಮ ಹೆಣ್ಮಕ್ಳನ್ನ ನಡೆಸ್ಕೊಳ್ತಿರೋವಂಥ ರೀತಿ ಯಾವ ರೀತಿ ಇದೆ ಅಂತಂದೇಳಿ ನಾವು ನಿಮ್ಮನ್ನು ರಾಜ್ಯಾದ್ಯಂತ ನಮ್ಮ ಒಂದು ಬೇಡಿಕೆನ ಈಡೇರ್ಸೋಕ್ಕಾಗದೆ ಅಂತ ಬಂಡ ಸರ್ಕಾರ ಈ ಥರ ನಡ್ಕೋತಿದೆ ಅಂತಂದೇಳಿ ನಾವು ಹೇಳ್ತೀವಿ ಸರ್. ಅಂದರೆ ಮಕ್ಕಳು ಮರಿಯನ್ನು ನಾವು ಬಿಟ್ಟು ಬಂದು ಕುಟುಂಬಸ್ಥರನ್ನ ಬಿಟ್ಟು ಬಂದು ಇಲ್ಲಿದ್ದೀವಿ ಅನ್ನೋವಂಥದ್ದು, ಮಕ್ಕಳ ಜೊತೆಗೆ ಈ ಒಂದು ರಾತ್ರಿಯಲ್ಲಿ ಕೊರೆಯುವ ಚಳಿಯಲ್ಲಿ ಇದ್ದರೂ ಕೂಡ ಸರ್ಕಾರದ ಕಡೆಯಿಂದ ಸರಿಯಾದಂತಹ ಒಂದು ಭರವಸೆ ಬರ್ತಾ ಇಲ್ಲ ಅನ್ನುವಂಥದ್ದು, ಲಿಖಿತ ಪ್ರತಿ ಬರ್ತಾ ಇಲ್ಲ ಅನ್ನೋಂಥದ್ದು, ಜೊತೆಗೆ ಅದರ ಜೊತೆಗೆ ಪೊಲೀಸ್ನವರ ಬೆದರಿಕೆ, ಅಂದರೆ ಈ ಜಾಗವನ್ನು ನೀವು ಬಿಟ್ಟು ಕದಲಬೇಕು ಅನ್ನುವಂಥದ್ದು, ಇಲ್ಲಿಂದ ತೆರಳಿ ಬೇರೆಯವರಿಗೆ ಈ ಒಂದು ಸ್ಥಳವನ್ನು ಅವಕಾಶ ಮಾಡಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ಬೇಡಿಕೆ ಈಡೇರುವವರೆಗೂ ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅಂತ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ಧನ್ಯವಾದಗಳು ಅರವಿಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರಿತಾ ಇದೆ. ಅನುಮತಿ ಪಡೆದಿಲ್ಲ, ಜಾಗ ಖಾಲಿ ಮಾಡಿ ಅಂತ ಪೊಲೀಸರು ಈಗ ಟಾರ್ಚರ್ ಕೊಡ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಧರಣಿ ಮಾಡೋದಾಗಿ ಕಾರ್ಯಕರ್ತರು ಪಟ್ಟಣ ಹಿಡಿದಿದ್ದಾರೆ. ಧರಣಿ ನಿಲ್ಲಲ್ಲ ಎಂತ ಇದ್ದಾರೆ ಒಂದು ಕಡೆ ಕಾರ್ಯಕರ್ತೆಯರು. ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿಗೆ ಇವತ್ತು 3ನೇ ದಿನ. ಅನುಮತಿಯನ್ನ ತೆಗೆದುಕೊಂಡಿಲ್ಲ, ಹಾಗಾಗಿ ಈ ಜಾಗವನ್ನ ಖಾಲಿ ಮಾಡಿ ಅಂತ ಹೇಳಿ ಪೊಲೀಸರು ಧಮಕಿಯನ್ನ ಹಾಕ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಜಾಗವನ್ನ ಬಿಟ್ಟು ನಾವು ಕದಲೋದಿಲ್ಲ ಅನ್ನುವಂತಹ ಆಗ್ರಹ ಒಂದು ಕಡೆ ಕೇಳಿ ಬರ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಚಳಿ ಅನ್ನೋದು ಲೆಕ್ಕಿಸದೆ ಪಾಪ ಮನೆಗಳಲ್ಲಿ ಮಕ್ಕಳನ್ನ, ವಯಸ್ಸಾದಂತಹ ತಂದೆ ತಾಯಿಗಳನ್ನ, ಗಂಡ ಮಕ್ಕಳನ್ನ ಎಲ್ಲರನ್ನ ಬಿಟ್ಟು ಈ ಚಳಿನಲ್ಲಿ, ಕೊರೆಯುವಂತಹ ಚಳಿನಲ್ಲಿ ಬಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಆ ಸ್ಪಾಟ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಅರವಿಂದ್, ಆ ಸಿಚುವೇಶನ್ ಅನ್ನ ನಿಜಕ್ಕೂ ಕೂಡ ನೋಡ್ತಾ ಇದ್ರೆ ಎಂತ ಕೊರೆಯುವಂತಹ ಚಳಿನಲ್ಲಿ ಆ ಹೆಣ್ಣು ಮಕ್ಕಳುಗಳು ನಿಂತ್ಕೊಂಡು ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಇನ್ನಾದ್ರೂ ಕೂಡ ಸ್ಪಂದಿಸ್ತಾ ಇಲ್ವಲ್ಲ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್, ಅಲ್ಲಿನ ಪ್ರತ್ಯಕ್ಷ ವರದಿ? ಖಂಡಿತ ಮಾನಸ, 3ನೇ ದಿನಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಧರಣಿ ಮುಂದುವರೆದಿರುವಂಥದ್ದು. ಸದ್ಯ ಈಗ ಪೊಲೀಸ್ನವರು ಅನುಮತಿ ಇಲ್ಲ, ನೀವು ಈ ಜಾಗವನ್ನು ಖಾಲಿ ಮಾಡಿ ಅನ್ನುವಂತಹ ಒಂದು ಧಮಕಿಯನ್ನು ಹಾಕ್ತಾ ಇರುವಂಥದ್ದು. ಅಂಗನವಾಡಿ ಕಾರ್ಯಕರ್ತೆಯರು ಈ ಒಂದು ಧರಣಿಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಪಟ್ಟು ನಡೆದಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳ ಸಮೇತವಾಗಿ ಇಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಇಲ್ಲಿ ಮಲಗಿರುವಂಥದ್ದು. ಇವರಿಗೆ ಅಂದರೆ 2 ದಿನ ಆಯಿತು ಈ ಒಂದು ಜಾಗವನ್ನು ಬಿಟ್ಟು ನೀವು ಖಾಲಿ ಮಾಡಬೇಕು ಅನ್ನುವಂಥ ಒಂದು ಮಾತನ್ನ ಪೊಲೀಸರು ಇವತ್ತು ಬಂದು ಹೇಳಿರುವಂಥದ್ದು. ಅತ್ತ CM ಸಿದ್ದರಾಮಯ್ಯ ಅವರು ಕೂಡ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು, ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಕನಿಷ್ಠ ವೇತನದ ಬೇಡಿಕೆಯನ್ನು ಇಟ್ಟಿದ್ರು. ಅದರ ಬಗೆಗೆ ಇಲಾಖೆಯವರು ಇವತ್ತು ಬಂದು ಹೇಳಿರುವಂಥದ್ದು ಏನಂತಂದರೆ 6,000 ಏನು ಸಹಾಯಕರಿಗಿದೆ ಆ ಒಂದು 6,000ನ 9,000 ಮಾಡುವಂಥದ್ದು, ಹಾಗೆ ಒಂದು 11,000 ಏನಿದೆ ಆ ಒಂದು 15,000 ಮಾಡ್ತೀವಿ. ಈ ಒಂದು ರೀತಿಯಾದಂತಹ ಬದಲಾವಣೆಯನ್ನು ಬಜೆಟ್ನಲ್ಲಿ ಮಾಡುವಂತಹ ಚಿಂತನೆಯಲ್ಲಿದ್ದೀವಿ. ಸದ್ಯ ನೀವು ಈ ಒಂದು ಜಾಗವನ್ನು ಬಿಟ್ಟು ಹೋಗಿ ಅನ್ನುವಂಥ ಮಾತನ್ನು ಇಲಾಖೆಯ ಸಿಬ್ಬಂದಿಗಳು ಬಂದು ಹೇಳ್ತಾ ಇದ್ದಾರೆ. ಆದರೆ ಲಿಖಿತ ಪ್ರತಿಯನ್ನು ಕೊಡುವವರೆಗೂ ಕೂಡ ನಾವು ಈ ಒಂದು ಸ್ಥಳದಿಂದ ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಮಾತನ್ನು ಕಾರ್ಯಕರ್ತೆಯರು ಹೇಳ್ತಾ ಇರುವಂಥದ್ದು. ಆದರೆ ಪೊಲೀಸ್ನವರು ಇವತ್ತು ಬಂದು ನೀವು ಈ ಜಾಗವನ್ನು ಖಾಲಿ ಮಾಡಬೇಕು, ಹಾಗೆ ಪೆಂಡಲ್ನವ್ರಿಗೂ ಕೂಡ ಈ ಪೆಂಡಲ್ನ ತೆಗೆದಿದ್ರೆ ನಿನ್ನ ಪರ್ಮಿಷನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಆರೋಪನ ಸದ್ಯ ಕಾರ್ಯಕರ್ತೆಯರು ಮಾಡ್ತಾ ಇರುವಂಥದ್ದು. ಹಾಗಾದರೆ ಏನಾಯಿತು ಅನ್ನೋಂಥದ್ದನ್ನ ಅವರ ಬಾಯಿಂದನೇ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ಪೊಲೀಸ್ನವರು ಬಂದಿದ್ರು ಅನ್ನುವಂಥ ಮಾಹಿತಿ ಬಂತು, ಏನು ಹೇಳಿದ್ರು ಮೇಡಮ್? ಅದೇ ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ, 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮು ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು, ಹೆಣ್ಮಕ್ಳು ಕೇಳ್ತಕ್ಕಂಥದ್ದು ಸರಿಯಾಗಿದೆ, ನ್ಯಾಯಯುತವಾದಂಥ ಬೇಡಿಕೆ ಅಂತಂದೇಳಿ ಹೇಳಿ ಮಾಡ್ಬೋದಿತ್ತು. ಯಾಕೆ ಸರ್ಕಾರದವರಿಗೆ ನಾವು ಹೆಣ್ಮಕ್ಳು ಯಾರು ಬೇಡವಾ ಸರ್?
ದೊಡ್ಡ ದೊಡ್ಡ ಸಭೆ ಸಮಾರಂಭದಲ್ಲಿ ಹೇಳ್ತೀರಾ ಮಹಿಳೆಯರೇ ನಮ್ಮ ನಾರಿ ಶಕ್ತಿಯರೇ ತುಂಬ ನಮಗೆ ಸಹಕಾರ ಕೊಡೋದು ಮಹಿಳೆಯರು ಅಂದ್ರೆ ನಾವು ಪೂಜೆ ಭಾವನೆ ಇಟ್ಟಿರ್ತೀವಿ, ಪೂಜ್ಯ ದೇವರು ಅಂತಂದೇಳಿ ದೇವರು ಪೂಜೆ ಮಾಡಿದ್ರೆ ಮಹಿಳೆಯರ ಮೇಡಮ್ ಇವಾಗ ಪೊಲೀಸ್ನವರು ಏನು ಹೇಳಿರುವಂಥದ್ದು ಬಂದು ಅವ್ರ ಪರ್ಮಿಷನ್ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರೆ ಅಂತ. ಹೌದು ಪೊಲೀಸರು ಅದಾದ ಅಧಿಕಾರಿಗಳು ಹೋದ ನಂತರ ಪೊಲೀಸರು ಬಂದು ನಮ್ಮನ್ನು ಕರೆಸಿ ಮಾತಾಡಿದ್ರು, ನಿಮಗೆ ಕೊಟ್ಟಿದ್ದು ಒಂದೇ ದಿನ ಅಂಥದ್ರಲ್ಲಿ ನಾವು 3 ದಿನ ಪರ್ಮಿಷನ್ ಕೊಟ್ಟಿದ್ದೀವಿ, ಬಟ್ ಈಗ ನೀವು ಟೆಂಟನ್ನು ಖಾಲಿ ಮಾಡಿ ಅಂತಂದೇಳಿ 7 ಗಂಟೆ ಕರೆದು 7:15 ಕರೆದು ನೀವು ಈಗಲೇ ನೀವು ಎಲ್ಲ ಖಾಲಿ ಮಾಡ್ರಿ ಅಂದರೆ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಬಂದಿದ್ದೀವಿ ಹಂಗೆ ಅಂತಂದೇಳಿ ನಾವು ವಯಸ್ಸಾದಂಥ ಎಲ್ಲ ಕಾರ್ಯಕರ್ತ ಸಹಾಯಕರಿದ್ದಾರೆ, ಈಗ ಟೆಂಟ್ ಖಾಲಿ ಮಾಡ್ತೀವಿ ನಾವು, ಅದು ಟೆಂಟ್ನವರ ಇವರು ಹಾಕಿರೋವಂಥ ಸಿಬ್ಬಂದಿನೂ ಕೂಡ ಕರೆಸಿ ನಿಮ್ಮದು ಪರ್ಮಿಷನ್ ಕ್ಯಾನ್ಸಲ್ ಮಾಡಿಸ್ತೀವಿ, ಆ ಪರ್ಮಿಷನ್ ನೀವು ಮುಂದಿನ ಸಲ ಬೇಕು ಅಂದರೆ ನೀನು ಈಗಲೇ ಟೆಂಟ್ ಖಾಲಿ ಮಾಡು ಅಂತಂದೇಳಿ ಹೇಳಿದ್ದಾರೆ. ಬಟ್ ಅವರು ನಮ್ಮ ಈ ಒಂದು ಬೇಡಿಕೆನ ಈಡೇರ್ಸೋಕ್ಕಾಗದೆ ಸರ್ಕಾರ ಅವರಿಗೆ ಪೊಲೀಸ್ ಇಲಾಖೆ ಒತ್ತಡ ತಂದು ನಮ್ಮ ಬೇಡಿಕೆನ ಹತ್ತಿಕ್ಕುವಂಥ ಒಂದು ವಿಚಾರನ ಮಾಡ್ತಾ ಇದೆ. ಹಾಗಾಗಿ ನಾವು ಅದಕ್ಕೇನು ಹೆದರಲ್ಲ, ಈ ಟೆಂಟೇ ಕಿತ್ಕೊಂಡು ಹೋಗಲಿ, ಈ ಮತ್ತು ಈ ಕೆಳಗಡೆ ಹಾಸಿರೋದು ಎಲ್ಲದನ್ನೂ ಕಿತ್ಕೊಂಡು ಹೋಗಲಿ, ನಾವು ರೋಡಲ್ಲೇ ನಿಂತು ನಿಮ್ಮ ಸರ್ಕಾರದ ಸ್ಥಿತಿ ಯಾವ ರೀತಿ ಇದೆ, ನಮ್ಮ ಹೆಣ್ಮಕ್ಳನ್ನ ನಡೆಸ್ಕೊಳ್ತಿರೋವಂಥ ರೀತಿ ಯಾವ ರೀತಿ ಇದೆ ಅಂತಂದೇಳಿ ನಾವು ನಿಮ್ಮನ್ನು ರಾಜ್ಯಾದ್ಯಂತ ನಮ್ಮ ಒಂದು ಬೇಡಿಕೆನ ಈಡೇರ್ಸೋಕ್ಕಾಗದೆ ಅಂತ ಬಂಡ ಸರ್ಕಾರ ಈ ಥರ ನಡ್ಕೋತಿದೆ ಅಂತಂದೇಳಿ ನಾವು ಹೇಳ್ತೀವಿ ಸರ್. ಅಂದರೆ ಮಕ್ಕಳು ಮರಿಯನ್ನು ನಾವು ಬಿಟ್ಟು ಬಂದು ಕುಟುಂಬಸ್ಥರನ್ನ ಬಿಟ್ಟು ಬಂದು ಇಲ್ಲಿದ್ದೀವಿ ಅನ್ನೋವಂಥದ್ದು, ಮಕ್ಕಳ ಜೊತೆಗೆ ಈ ಒಂದು ರಾತ್ರಿಯಲ್ಲಿ ಕೊರೆಯುವ ಚಳಿಯಲ್ಲಿ ಇದ್ದರೂ ಕೂಡ ಸರ್ಕಾರದ ಕಡೆಯಿಂದ ಸರಿಯಾದಂತಹ ಒಂದು ಭರವಸೆ ಬರ್ತಾ ಇಲ್ಲ ಅನ್ನುವಂಥದ್ದು, ಲಿಖಿತ ಪ್ರತಿ ಬರ್ತಾ ಇಲ್ಲ ಅನ್ನೋಂಥದ್ದು, ಜೊತೆಗೆ ಅದರ ಜೊತೆಗೆ ಪೊಲೀಸ್ನವರ ಬೆದರಿಕೆ, ಅಂದರೆ ಈ ಜಾಗವನ್ನು ನೀವು ಬಿಟ್ಟು ಕದಲಬೇಕು ಅನ್ನುವಂಥದ್ದು, ಇಲ್ಲಿಂದ ತೆರಳಿ ಬೇರೆಯವರಿಗೆ ಈ ಒಂದು ಸ್ಥಳವನ್ನು ಅವಕಾಶ ಮಾಡಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ಬೇಡಿಕೆ ಈಡೇರುವವರೆಗೂ ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅಂತ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ಧನ್ಯವಾದಗಳು ಅರವಿಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.